ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ಈ ವಿಡಿಯೋದಲ್ಲಿ ಇಲೆಕ್ಟ್ರಾನ್ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುವಿಕೆಯನ್ನ ನಾನು ಇಲೆಕ್ಟ್ರಾನ್ ಚುಕ್ಕಿ ರಚನೆಯ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ 12. ನೋಡಿ, ಮೆಗ್ನೀಷಿಯಂನ ಇಲೆಕ್ಟ್ರಾನ್ ವಿನ್ಯಾಸ 282. ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು, ಎಂ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿದೆ. ಮೆಗ್ನೀಷಿಯಂ ತನ್ನ ಹೊರಕವಚದಲ್ಲಿರುವ 2 ಇಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುತ್ತದೆ. ಅದನ್ನು ನಾನು ಈಗ ಬರೀತಾ ಇದ್ದೀನಿ, 2+ ಅಂತ ಬರೀತಾ ಇದ್ದೀನಿ. ಸೊ 2 ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡ ನಂತರ ಅದರ ಹೊರಕವಚದಲ್ಲಿ ಉಳಿಯುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ 8 ಅಂತ ಅಂದ್ರೆ ಅದು ಅಷ್ಟಕ ಇಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದುತ್ತದೆ. ಹೀಗೆ ಇಲೆಕ್ಟ್ರಾನ್ಗಳನ್ನ ಕಳೆದುಕೊಂಡಂತಹ ಮೆಗ್ನೀಷಿಯಂ ಧನ ಅಯಾನ್ ಆಗುತ್ತದೆ. ಧನ ಅಯಾನ್ ಆಗತ್ತೆ. ನೆಕ್ಸ್ಟ್, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಅದರ ಇಲೆಕ್ಟ್ರಾನ್ ವಿನ್ಯಾಸ 287. ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು, ಎಂ ಕವಚದಲ್ಲಿ 7 ಎಲೆಕ್ಟ್ರಾನ್ಗಳಿದೆ. ಸೋಡಿಯಂ ಕಳೆದುಕೊಂಡಂತಹ 2 ಇಲೆಕ್ಟ್ರಾನ್ಗಳನ್ನ ಕ್ಲೋರಿನ್ ಪಡೆದುಕೊಳ್ಳುತ್ತದೆ. ಈ ರೀತಿ ಪಡೆದುಕೊಂಡಾಗ, ಅಂದರೆ ಕ್ಲೋರಿನ್ ಮೆಗ್ನೀಷಿಯಂ ಕಳೆದುಕೊಳ್ತಾ ಇರೋದು 2 ಎಲೆಕ್ಟ್ರಾನ್. ಕ್ಲೋರಿನ್ಗೆ ಅವಶ್ಯಕತೆ ಇರೋದು ತನ್ನ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ ಇದೆ. ಅದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಬೇಕಾದರೆ 1 ಎಲೆಕ್ಟ್ರಾನ್ ಸಾಕಾಗುತ್ತೆ. ಹಾಗಾಗಿ ಪ್ರತಿಯೊಂದು, ಅಂದರೆ 2 ಕ್ಲೋರಿನ್ಗೆ 1 ಎಲೆಕ್ಟ್ರಾನ್ಗಳು ವರ್ಗಾವಣೆಯಾಗುವುದರಿಂದ ಅದನ್ನು ನಾನು ಈಗ ತೋರಿಸ್ತೇನೆ. ನೋಡಿ, ಈಗ ಕ್ಲೋರಿನ್ ಋಣ ಅಯಾನ್ ಆಗುತ್ತೆ. ಹೀಗೆ ಮೆಗ್ನೀಷಿಯಮ್ಮು ಮೆಗ್ನೀಷಿಯಂ ಕಳೆದುಕೊಂಡಂತಹ 2 ಎಲೆಕ್ಟ್ರಾನ್ಗಳು 2 ಕ್ಲೋರಿನ್ಗೆ 1 ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗತ್ತೆ. ಸೊ ಕ್ಲೋರಿನ್ನ ಹೊರಕವಚದಲ್ಲಿದ್ದಂಥ ಎಲೆಕ್ಟ್ರಾನ್ ಸಂಖ್ಯೆ 7. 1 2 3 4 5 6 7. ಈಗ ಮೆಗ್ನೀಷಿಯಂ ಇಂದ 1 ಎಲೆಕ್ಟ್ರಾನ್ ವರ್ಗಾವಣೆ ಆಯ್ತು, 8 ಆಯ್ತು. ಮತ್ತೊಂದು ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡಿದೆಯಲ್ವಾ, 2 ಎಲೆಕ್ಟ್ರಾನ್ ಅಲ್ವಾ, ಬರೆಯೋಣ. 1 2 3 4 5 6 7. ಇಲ್ಲೊಂದು ಎಲೆಕ್ಟ್ರಾನ್ ವರ್ಗಾವಣೆ ಆಗ್ತಾ ಇದೆ, 8. ಸೊ ಈಗ ಮೆಗ್ನೀಷಿಯಂ ತನ್ನ ಹೊರಕವಚದಲ್ಲಿ ಇದ್ದಂತೆ 2 ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡು ಕ್ಲೋರಿನ್ಗೆ ವರ್ಗಾವಣೆ ಮಾಡಿದೆ. ಈಗ ಮೆಗ್ನೀಷಿಯಂ 2+ ಕ್ಲೋರಿನ್, ನೋಡಿ, ಕ್ಲೋರಿನ್ 2 ಎಲೆಕ್ಟ್ರಾನ್ಗಳನ್ನ, ಒಂದೊಂದು ಕ್ಲೋರಿನ್ 1 ಎಲೆಕ್ಟ್ರಾನ್ ಅನ್ನು ಪಡ್ಕೊಂಡಿದೆ. 1 2 3 4 5 6 7 8. ಇದನ್ನ ಹೀಗೆ ಬರೆಯೋಣ, 2 ಎಲೆಕ್ಟ್ರಾನ್ ಅನ್ನ ಹಾಕೋಣ. ಅಂದರೆ ಮೆಗ್ನೀಷಿಯಂನಲ್ಲಿರುವಂತ 2 ಎಲೆಕ್ಟ್ರಾನ್ಗಳು ಕ್ಲೋರಿನ್ಗೆ ವರ್ಗಾವಣೆ ಆಗಿರುವುದರಿಂದ ಸೊ ಮೆಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗಿದೆ. ಆ ಅಣುವನ್ನ ಬರೆಯಬೇಕಾದಾಗ ನಾವು ಸೂತ್ರವನ್ನ MgCl2 ಅಂತಾನೆ ಬರೆಯಬೇಕಾಗುತ್ತೆ. ಧನ್ಯವಾದಗಳು.